ಹಿಂದೆ ಕಡೆ ಆಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನ ನೋಡಿದಿರಿ. ಯಡಿಯೂರಪ್ಪನವರ ಪೂಜೆ ಪುನಸ್ಕಾರಗಳು ಮುಗಿದು ವಾಪಸ್ ಬಂದರು. ಈಗ ಬಂದ ತಕ್ಷಣವೇ ಯಡಿಯೂರಪ್ಪನವರು ಮತ್ತೆ ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯಲ್ಲಿ ನಿರತರಾಗಿದ್ದಾರೆ. ಬನ್ನಿ ಇವಾಗ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ರಕ್ಷಾ ಸ್ಥಳದಲ್ಲೇ ಇದ್ದಾರೆ. ರಕ್ಷಾ, ಏನು ಸಭೆ ನಡೀತಾ ಇದೆ? ಯಾವ್ಯಾವ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ? ರಕ್ಷಾ, ನನ್ನ ಧ್ವನಿ ತಮ್ಮ ಕೇಳ್ತಾ ಇದೆಯಾ? ಓಕೆ, ರಕ್ಷಾ ಅವರ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ತಾಂತ್ರಿಕ ತೊಂದರೆಗಳಿಂದ ಇದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂತೂ ಮುಖ್ಯಮಂತ್ರಿ ಈಗ ಬೆಳಗ್ಗೆ ಪೂಜೆ ಮುಗಿಸ್ಕೊಂಬಂದಾದ್ಮೇಲೆ ರವಿನಾರಾಯಣ ಅವರ ಭೇಟಿ ಆದ ನಂತರ ಮುಖ್ಯಮಂತ್ರಿ ಮತ್ತೆ ಮರಳಿ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ತಮ್ಮ ಬೆಂಬಲಿಗರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಚರ್ಚೆ ಈಗ ಆರಂಭ ಆಗಿದೆ. ಸೊ ಬನ್ನಿ, ಮತ್ತೆ ನಾನು ಚರ್ಚೆನ ಮಾಡ್ತಾ ಇದ್ದೀನಿ. ನಾನು ಸುದರ್ಶನ್ ಅವ್ರ ಜೊತೆಗೆ. ಸುದರ್ಶನ್, ತಾವು ಹೇಳ್ತಾ ಇದ್ರಿ ಏನು ಅಂದರೆ ಈ ಶಿಸ್ತು ಅನ್ನೋದನ್ನು ಈ ಭಾರತೀಯ ಜನತಾ ಪಕ್ಷದ ಡಿಕ್ಷನರಿಯಿಂದ ತೆಗೆದುಹಾಕಿಕೊಡ್ಬೇಕು ಅಂತ. ಕೇವಲ ಇವ್ರದ್ದೊಂದು ಸ್ವಲ್ಪ ಇವ್ರದ್ದೊಂದು ಸ್ವಲ್ಪ ಅತಿರೇಕ ಆಯಿತು ಅನ್ನೋದನ್ನು ಬಿಟ್ಟರೆ ಅತಿರೇಕತನ ಅಷ್ಟೇ ಅಲ್ಲ, ಅಧಿಕ ಪ್ರಸಂಗತನ ಕೂಡ. ರೇಣುಕಾಚಾರ್ಯ ಏನು ಹೇಳಿಕೆಗಳನ್ನು ಇನ್ನೂ ಸಚಿವ ಇದ್ದಾರೆ ಆತ ನಿಜವಾಗ್ಲೂ ಡಿಸ್ಮಿಸ್ ಮಾಡಬೇಕಾಗಿತ್ತು. ಅವ್ರ ಮೇಲೆ ಕಾನೂನು ಮೇಲೆ ಕ್ರಮ ತಗೊಳ್ಬೇಕಾಗಿ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡುವಂಥದ್ದು, ಇರೆಸ್ಪಾನ್ಸಿಬಲ್ ಆಗಿ ಮೀಡಿಯಾಗೆ ಬಂದು ಸ್ಟೇಟ್ಮೆಂಟ್ಗಳನ್ನು ಮಾಡುವಂಥದ್ದು. ಒಂದು ಸಂಸ್ಥೆ ಬಗ್ಗೆ ಮಾತಾಡುವಾಗ ಆ ಸಂಸ್ಥೆಗೆ ಇರತಕ್ಕಂಥ ಜವಾಬ್ದಾರಿ ಏನು, ಆ ಸಂಸ್ಥೆ ಮಹತ್ವ ಏನು, ತಾನು ಯಾವ ಸ್ಥಾನದಲ್ಲಿದ್ದೇನೆ, ಅವ್ರಿಗೆ ಅವ್ರದೇ ಆದಂಥ ಹೇಳಿಕೆಗಳನ್ನ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೊಂದು ರೀತಿ ನೀತಿ ಬೇಡವಾ ಅದಕ್ಕೆ? ಸೊ ಈಶ್ವರಪ್ಪ ಹೇಳಿರ್ಬೋದು ಅವ್ರಿಗೆ ಹುಡುಗಾಟಿಕೆ, ಇಂಥ ಹುಡುಗಾಟಿಕೆ ಬೇಜವಾಬ್ದಾರಿ ಜನರನ್ನ ಇನ್ನೂ ಕೂಡ ನೀವು ಸಹಿಸ್ಕೊಳ್ತಾ ಇದ್ದೀರಲ್ಲ, ಕ್ರಮ ತಗೊಳ್ಬೇಕಲ್ಲ, ಹೌದಾ ಇಲ್ಲ? ಇಟ್ಸ್ ವೆರಿ ಅನ್ಫೇರ್. ಇದು ನಿಜವಾಗ್ಲೂ ಕೂಡ ಈ ನಾಡಿನ ಜನ ಇವತ್ತು ಬರೀ ಒಂದು ರಾಜಕೀಯ ಪಕ್ಷದ ಜನ ಅಲ್ಲ, ಇವತ್ತು ನಾಡಿನ ಜನ ತಲೆ ತೆಗೆಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವರೆಲ್ಲರ ನಡವಳಿಕೆ ಆಗ್ತಾ ಇದೆ ಇವತ್ತು. ಸೊ ಇವರಿಗೆ ಅಂದ್ರೆ ಒಂದು ಸ್ಪಷ್ಟ ಏನು ಅಂತ ಹೇಳಿದ್ರೆ, ರಾಜ್ಯದ ಹಿತದ ಬಗ್ಗೆ ಇವರಿಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ. ಏನು ಭಾಳ ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದ್ರಲ್ಲ, ಏನು ನಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ನಾವು ಮಾಡ್ತೇವೆ, ಅಭಿವೃದ್ಧಿಯ ಪಥಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ, ಇದೆಲ್ಲನೂ ಕೂಡ ಎಂಥ ಒಂದು ಡೊಂಗಿತನ ಇದೆ. ಜನರನ್ನ ಹೇಗೆ ಮರಳು ಒಂದೆರಡು ಸರಿ ಮರಳು ಮಾಡ್ಬೋದು ಅಷ್ಟೇನೆ, ನಿರಂತರವಾಗಿ ಜನರನ್ನ ಮರಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದನ್ನ ಯಡಿಯೂರಪ್ಪನವ್ರಿಗೆ ಅರ್ಥ ಆಗಿದೆ. BJP ಅವ್ರು ಇನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ.